ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ವೀಡಿಯೋಸ್ಗಳನ್ನು ಫುಲ್ಲು ಸ್ಕಿಪ್ ಮಾಡಿದೆ ನೋಡಿ. ಯಾಕೆಂದರೆ ವಾಚ್ ಅವರ್ ಅನ್ನೋದು ಎಲ್ಲರಿಗೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ಣ ವಿಡಿಯೋಗಳನ್ನು ನೋಡಿ. ನನ್ನದೇ ಅಂತ ಅಲ್ಲ, ಯಾರದೇ ವಿಡಿಯೋಗಳನ್ನು ನೋಡಬೇಕಾದ್ರೂ ಕೂಡ ಪೂರ್ಣ ವಿಡಿಯೋನ ನೋಡಿ, ಉಪಯೋಗ ಆಗುತ್ತೆ ಎಲ್ರಿಗೂ. ಸ್ವಲ್ಪ ಒಂದು 2 ನಿಮಿಷ 1 ನಿಮಿಷ ಅಷ್ಟು ನೋಡಿಬಿಟ್ರೆ ವಿಡಿಯೋ ಯಾರಿಗೂ ಕೂಡ ಉಪಯೋಗ ಆಗೋದಿಲ್ಲ. ಹೇಳಬೇಕು ಅಂತ ಅನ್ನಿಸ್ತು, ಹೇಳಿದೆ. ನಾನು ಯಾವತ್ತೂ ಕೂಡ ಹೇಳೋದಕ್ಕೆ ಹೋಗಲ್ಲ, ವಿಡಿಯೋ ಹಾಕ್ತೀನಿ ಎಲ್ಲರೂ ನೋಡಿ ಅಂತ ಹೇಳ್ತೀನಿ, ಹಾಗೂ ಲೈಕ್ ಮಾಡಿ ಅಂತ ಹೇಳ್ತೀನಿ. ಅದು ಇವತ್ತು ಹೇಳಬೇಕು ಅಂತ ಅನ್ನಿಸ್ತು, ಹೇಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂತ ನೋಡೋಣ. ಇವತ್ತೇನು ಪರ್ಟಿಕ್ಯುಲರ್ ಆಗಿ ಯಾವುದೇ ಒಂದು ಅಡುಗೆಯ ವಿಡಿಯೋನ ನಾನು ತೋರಿಸ್ತಾ ಇಲ್ಲ. ಇವತ್ತು ಬಹಳಷ್ಟು ರೆಸಿಪಿಗಳನ್ನು ಮಾಡಿದ್ದೆ, ಆದರೆ ಯಾವುದೇ ಒಂದು ರೆಸಿಪಿಯನ್ನು ಪರ್ಟಿಕ್ಯುಲರ್ ಆಗಿ ನಾನು ವಿಡಿಯೋಸನ್ನು ಮಾಡಿಲ್ಲ. ಯಾಕೆ ಅಂತಂದರೆ ಇವತ್ತು ನಮ್ಮ ಮನೆಗೆ ನಮ್ಮ ಅಪ್ಪ ಅಮ್ಮ ನನ್ನ ತಂಗಿ ಎಲ್ಲ ಬಂದಿದ್ದರು. ತವರು ಮನೆ ನನ್ನ ಮನೆಗೆ ಬಂದಿತ್ತು. ಇವತ್ತು ಭಾಳಷ್ಟು ಅಡುಗೆಗಳನ್ನು ಮಾಡಿದ್ದೆ. ಖುಷಿಯಾಯಿತು ಎಲ್ಲರಿಗೂ ಕೂಡ, ನನಗೂ ಕೂಡ ಖುಷಿಯಾಯಿತು. ಬರ್ತಾ ಇರ್ತಾರೆ ಅವಾಗವಾಗ, ಆದರೆ ಈಗ ತುಂಬ ದಿನ ಆಗಿತ್ತು. ತುಂಬ ದಿನದ ಮೇಲೆ ಬಂದಾಗ ಅದು ಹೇಳ್ಕೊಳ್ಳೋವಂಥ ಖುಷಿನೇ ಬೇರೆ. ಪ್ರತಿನಿತ್ಯ ಬಂದೋದ್ರೂ ಕೂಡ ಅದು ಕೂಡ ಹಿಂದಿದ್ದು ಖುಷಿ ಆಗುತ್ತೆ. ಆದರೆ ಎಲ್ಲ ಹೆಣ್ಮಕ್ಳಿಗೂ ಪ್ರತಿದಿನ ಯಾರು ಅಪ್ಪ ಅಮ್ಮ ಬರೋದಿಲ್ಲ. ಅವಾಗೊಂದ್ಸಲ ಇವಾಗೊಂದ್ಸಲ ಬರ್ತಾರೆ. ಆದರೆ ನಾನೇ ಹೋಗ್ತಾ ಇರ್ತೀನಿ, ಗೊತ್ತಿರ್ಬೋದು ನಿಮಗೆ. ಅವಾಗವಾಗ ಹೋಗ್ತಾ ಇರ್ತೀನಿ. ವಾರಕ್ಕೆ ಆಗಿಲ್ಲಂದ್ರೂ 1 ತಿಂಗಳಿಗೆ ಒಂದ್ಸಲ ಅಥವಾ 15 ದಿನಕ್ಕೆ ಒಂದ್ಸಲ, ಒಂದೊಂದು ಸಲ ಅಂತೂ 2 ತಿಂಗಳು ಕೂಡ ಆಗಿರೋದು ಉಂಟು. 2 ತಿಂಗಳು 2.5 ತಿಂಗಳು ಅಷ್ಟು. 1 ತಿಂಗಳು ಆಗ್ಬಿಟ್ರೇ ನನಗೆ ಬೇಜಾರಾಗ್ಬಿಡುತ್ತೆ. ಯಾವಾಗ ಒಂದ್ಸಲಿ ಹೋಗಿ ಬರ್ತೀನಿ ಅಂತ ಅನ್ನಿಸ್ತಾ ಇರುತ್ತೆ. ಎಲ್ರಿಗೂ ಹಾಗೆ ಅಂತ ಅನಿಸುತ್ತೆ. ಹೆಣ್ಮಕ್ಳಿಗೆ ತವರು ಅಂತಂದರೆ ಹೆಚ್ಚಲ್ವಾ, ತವ್ರ ಮನೆ ತವರು ಅಂತ ಅಂದರೆ. ಅದಕ್ಕೆ ಇವತ್ತು ನಾನೊಂದು ಸ್ವಲ್ಪ ವೆರೈಟಿಯಾಗಿ ಅಡುಗೆಗಳನ್ನು ಮಾಡಿದ್ದೆ. ಮಾಡೋ ಅಡುಗೆನೇ ಯಕ್ಷ ಮಾಡಿದೆ ಅಷ್ಟೇ. ಬನ್ನಿ ಏನೇನು ಮಾಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ನೋಡಿ, ರೈಸ್ ಬಾತು ಯಾವ ಥರ ಮಾಡಿದ್ದೀನಿ ಅಂತ ಹೇಳಿ. ರೈಸ್ ಬಾತ್ಗೆ ಮೊಸರು ಬಜ್ಜಿ ಕೂಡ ಮಾಡಿದ್ದೆ. ಮೊಸರು ಬಜ್ಜಿಗೆ ಸೌತೆಕಾಯಿ ಹಾಕಿಬಿಟ್ಟು ಮೊಸರು ಬಜ್ಜಿಯನ್ನು ಮಾಡಿದ್ದೆ. ಒಂದು ಸಲ ಟ್ರೈ ಮಾಡಿ, ಸೌತೆಕಾಯಿ ಹಾಕಿ ಮಾಡಿದ್ರೆ ತುಂಬಾ ಟೇಸ್ಟಾಗಿರುತ್ತೆ. ಇದು ಚೆನ್ನ ಮಸಾಲ ಅಮ್ಮ ಮಾಡ್ಕೊಂಡು ಬಂದಿದ್ದರು. ಚೆನ್ನ ಮಸಾಲನ ಇದ್ರ ಜೊತೆಗೆ ಪೂರಿ ಮಾಡಿದ್ದೆ ನಾನು, ತುಂಬ ರುಚಿಯಾಗಿತ್ತು. ಮೊಸರು ಬಜ್ಜಿ ಮತ್ತು ಕೋಸಂಬರಿ, ಯಾವುದೇ ವಿಶೇಷ ಅಡುಗೆಗೆ ಜೊತೆಗೆ ಕೋಸಂಬರಿ ಇದ್ದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಅಲ್ವಾ. ಅದಕ್ಕೆ ತೆಂಗಿನ ತುರಿ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ, ಒಗ್ಗರಣೆ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ಇದು ಒಂದು ಆರೋಗ್ಯದ ಗುಟ್ಟು ಅಂತ ಹೇಳ್ಬೋದು. ನಮ್ಮ ಭಾರತೀಯ ಆಹಾರದ ಗುಟ್ಟು. ಊಟದ ಜೊತೆಗೆ ಕೋಸಂಬರಿ ಇರಬೇಕು ಅಂತ ಹೇಳೋದು. ಸಾಗು ನೋಡಿ, ಸಾಗು ಕೂಡ ಮಾಡಿದ್ದೀನಿ. ತರಕಾರಿ ಸಾಗು, ಕ್ಯಾರೆಟ್ ಮತ್ತು ಬೀನ್ಸನ್ನು ಹಾಕಿ ಸಾಗು ಮಾಡಿದ್ದೆ. ಇದ್ರ ಜೊತೆಗೆ ಪೂರಿ ಕೂಡ ಮಾಡ್ಕೊಂಡಿದ್ದೀನಿ. ಪಾಯಸ, ಹೆಸರುಬೇಳೆ ಪಾಯಸ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಅಷ್ಟು ಚೆನ್ನಾಗಾಗಿತ್ತು. ಜೊತೆಗೆ ಪೂರಿ ಕೂಡ ಮಾಡಿದ್ದೀನಿ ನೋಡಿ. ಅಮ್ಮ ಬಂದು ಎಲ್ಲ ತೇಲ್ಸ್ಕೊಟ್ರು, ಹೆಲ್ಪ್ ಮಾಡಿಕೊಟ್ರು. ನಾವು ಬೇಡ ಅಂತ ಅಂದರೂ ಕೇಳಲಿಲ್ಲ, ಸುಮಾರು ಹೆಲ್ಪ್ ಮಾಡಿದರು. ಅದ್ರ ಜೊತೆಗೆ ಹಪ್ಪಳ ಕೂಡ ರೆಡಿಯಾಗಿದೆ. ನಮ್ಮ ಡ್ಯಾಡಿ, ಅಮ್ಮ, ತಂಗಿ ಎಲ್ಲರೂ ಕೂಡ ಹೊರಟರು. ಸಂಜೆಯವರೆಲ್ಲ ಹೋದ್ಮೇಲೆ ಇನ್ನೊಂದು ಸಲ ಮನೆಯೆಲ್ಲ, ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಏನೇನು ಇತ್ತು ತೊಳೆಯೋದಕ್ಕೆಲ್ಲ ಹಾಕಿ ಎಲ್ಲ ತೊಳೆದು ಚೆನ್ನಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಏಕೆಂದರೆ ಹಾಗೆ ಬಿಟ್ಟರೆ ಮತ್ತೆ ಬೆಳಗ್ಗೆ ಬಂದು ತೊಳೆಯೋದಕ್ಕೆ ಕಷ್ಟ ಆಗುತ್ತೆ. ಯಾವತ್ತೂ ಸಂಜೆ ತಿಂಡಿ ಆದಮೇಲೆ ನಾನು ಅಡುಗೆ ಮನೇನ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ನನ್ನ ಪ್ರತಿದಿನದ ರೊಟೀನ್ ಇದು. ಡೈಲಿ ಹೀಗೇ ಸಂಜೆ ತಿಂಡಿ ಎಲ್ಲ ಮುಗಿಸ್ಕೊಂಡ್ಮೇಲೆ ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ನನ್ನ ಒಂದು ಅಭ್ಯಾಸ. ಏಕೆಂದರೆ ಹಾಗೆ ಬಿಟ್ಟು ಹೋಗೋದಕ್ಕೆ ಆಗಲ್ಲ. ಯಾವತ್ತೂ ಅಡುಗೆ ಮನೇನ ಹಾಗೆ ಬಿಡಬಾರ್ದಂತೆ, ನೈಟ್ ಫುಲ್ಲು ಕ್ಲೀನಾಗಿರಬೇಕು ಅಂತ ಹೇಳ್ತಾರೆ. ಆದರೆ ಕುಕ್ಕರ್ನ ಮಾತ್ರ ನಾನು ತೊಳೆಯೋದಿಲ್ಲ. ಯಾವಾಗಲೂ ಅಷ್ಟೇ, ಕುಕ್ಕರ್ ಮಾತ್ರ ತೊಳೆಯೋದಕ್ಕೆ ಹಾಕೋದಿಲ್ಲ. ಎಲ್ಲ ಪಾತ್ರೆಗಳನ್ನು ತೊಳೆದಿರ್ತೀನಿ. ಕುಕ್ಕರ್ ಮಾತ್ರ ಬೆಳಗ್ಗೆನೇ ತೊಳ್ಕೊಳ್ಳೋದು, ಅದೇನೂ ಆಗಲ್ಲ. ಈ ಥರ ಎಲ್ಲ ಕೆಲಸ ಮುಗಿಸಿ ಸಂಜೆ ತಿಂಡಿ ಮುಗಿಸ್ಕೊಂಡು
ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ರೆ ಬೆಳಗ್ಗೆ ನಾನು ಮತ್ತೆ ತಿಂಡಿಗೆ ಬರ್ತೀನಲ್ಲ ಆವಾಗ ಈಸಿ ಆಗುತ್ತೆ. ಅದಕ್ಕೋಸ್ಕರ ಈಗಲೇ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಒಂದು ಕಡೆಯಿಂದ. ಎಷ್ಟು ಕೆಲಸ ಇರುತ್ತೆ ಅಂದರೆ ಹೆಣ್ಮಕ್ಳಿಗೆ, ಹಾಗೆಯೇ ಬೆಳಗ್ಗೆಯಿಂದ ಮಲಗೋವರೆಗೂ ಕೂಡ ಕೆಲಸ ಇರುತ್ತೆ. ಕೆಲಸ ಮುಗಿಯೋದೇ ಇಲ್ಲ. ಯಾವುದಾದ್ರು ರಜಾ ಇಲ್ಲದೆ ಇರುವಂತಹ ಕೆಲಸ ಯಾವುದಾದ್ರು ಇದೆ ಅಂತ ಅಂದರೆ ಅದು ಹೆಣ್ಮಕ್ಳಿಗೆ ಇರುವಂತಹ ಮನೆ ಕೆಲಸ ಅಂತಲೇ ಹೇಳ್ಬೋದು. ಎಷ್ಟೊಂದು ಕೆಲಸಗಳಿರುತ್ತೆ ಅಲ್ವಾ, ಮುಗಿಯೋದೇ ಇಲ್ಲ. ಯಾವಾಗಲಾದ್ರು ಮುಗೀತು ಅಂತ ಕೂತ್ಕೊಂಡ್ರೆ ಇನ್ನೇನಾದರೂ ಒಂದು ಇದ್ದೇ ಇರುತ್ತೆ. ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಒರೆಸ್ಕೊಳ್ತಾ ಇದ್ದೀನಿ, ಹಾಗೂ ಒಲೆ ಕೂಡ ಒರೆಸ್ಕೊಳ್ತಾ ಇದ್ದೀನಿ. ಒಲೆ ಕೂಡ ಒರೆಸಿ ನೀಟಾಗಿ ಇಟ್ಬಿಟ್ರೆ ಬೆಳಗ್ಗೆ ಬಂದಾಗ ತುಂಬಾ ಈಸಿ ಆಗುತ್ತೆ ಕೆಲಸಗಳು ಅಂತ ಹೇಳಿ. ಅಮ್ಮ ಎಲ್ಲ ಬಂದಿದ್ದರು, ಭಾಳ ಸಂತೋಷ ಆಯಿತು ನನಗೆ ಇವತ್ತು. ನಮ್ಮ ಡ್ಯಾಡಿ ಕೂಡ ಬಂದಿದ್ದರು, ಆರಾಮಾಗಿದ್ದರು ಸಂಜೆವರೆಗೂ. ಭಾಳ ಖುಷಿ ಆಯಿತು ನನಗೆ. ಇರಿ ಅಂತ ಅಂದೆ, ಇರೋದಿಲ್ಲ. ಯಾಕಂದರೆ ಅವರು ಅಲ್ಲಿ ಮನೇನ ಬಿಟ್ಟು ಅವರು ಕೂಡ ಎಲ್ಲೂ ಇರೋದಕ್ಕೆ ಇಷ್ಟಪಡೋದಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಇರ್ತಾರೆ ಅಷ್ಟೇ. ಸಂಜೆ ಆದ ತಕ್ಷಣ ಅವ್ರ ಮನೆಗೆ ಅವ್ರು ಹೋಗ್ತಾ ಇರ್ಬೇಕು. ಈಗ ನಾನು ಕೂಡ ಹಾಗೆ ಹೇಳ್ತೀನಲ್ವ, ಸಂಜೆ ಆಗ್ತಾ ಇದ್ದಂಗೆ ಮನೆಗೆ ಹೋಗಬೇಕಪ್ಪ ಅಂತ ಅನಿಸ್ಬಿಡ್ತಾ ಇರುತ್ತೆ. ಹಾಗೆಯೇ ನೋಡಿ, ಎಲೆಕ್ಟ್ರಿಕಲ್ ಸ್ಟವ್ ಕೂಡ ಸ್ವಲ್ಪ ಗಲೀಜಾಗಿತ್ತದು, ಕೊಳೆ ಆಗಿತ್ತು. ಅದು ಕೂಡ ಒರೆಸ್ಕೊಂಡ್ಬಿಡ್ತೀನಿ. ಎಲೆಕ್ಟ್ರಿಕಲ್ ಸ್ಟವ್ ಮಾತ್ರ ಆವಾಗವಾಗ ಒರೆಸ್ಬಿಡ್ತಾನೆ ಇರಬೇಕು, ಹಾಗೆ ಬಿಡೋ ಹಾಗಿಲ್ಲ. ಅಡುಗೆ ತಿಂಡಿ ಏನೇ ಮಾಡಲಿ ಸಂಜೆಗೆಲ್ಲ ಒರೆಸ್ಲೇಬೇಕು. ಗ್ಯಾಸ್ ಆದರೂ ಅಷ್ಟೇ, ಎಲೆಕ್ಟ್ರಿಕಲ್ ಆದರೂ ಅಷ್ಟೇ. ಎಲ್ಲ ತೊಳೆದು ಒರೆಸಿ ತೆಗೆದಿಡ್ತಾಯಿದ್ದೀನಿ. ಹೇಗಿತ್ತು ಅಂತ ಹೇಳಿ. ಇವತ್ತಿನ ಅಡುಗೆಗಳೆಲ್ಲ ತುಂಬಾ ರುಚಿಯಾಗಿತ್ತು. ಅಮ್ಮನಿಗೆ ತುಂಬ ಇಷ್ಟ ಆಯಿತು. ಮಕ್ಕಳು ಮಾಡಿದ್ರೆ ಅಮ್ಮನಿಗೆ ಯಾವಾಗಲೂ ಅಷ್ಟೇ, ಅಮ್ಮನಿಗೆ ತುಂಬಾ ಇಷ್ಟ ಆಗೋದು. ಅಮ್ಮನಿಗೆ ಇಷ್ಟ ಆದರೆ ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ. ನಾನು ಮಾಡಿದ ಅಡುಗೆ ಅಮ್ಮ ಇಷ್ಟಪಟ್ಟರು ಅಂತೇಳಿ. ತುಂಬಾ ಇಷ್ಟಪಟ್ಟರು ಅಮ್ಮ ಇವತ್ತು. ಇಷ್ಟೆಲ್ಲ ಅಡುಗೆಗಳನ್ನ ಮಾಡೋದೆಲ್ಲ ಕಲ್ತ್ಕೊಂಡ್ಯಲ್ಲ ಅಂತ. ನಾನು ಮದುವೆಗೆ ಮೊದಲು ಏನೂ ಕಲ್ತಿರಲಿಲ್ಲ, ಯಾವ ಅಡುಗೆನೂ ಬರ್ತಾ ಇರಲಿಲ್ಲ. ಮದುವೆ ಆದಮೇಲೆ ನಾನು ಅಡುಗೆನ ಕಲ್ತಿದ್ದು. ಹೆಣ್ಮಕ್ಳು ನೋಡಿ, ಅಡುಗೆ ಒಂದು ಕಲ್ತ್ಕೊಂಡ್ರೆ, ಅಡುಗೆ ಮನೇನ ಒಂದು ಜವಾಬ್ದಾರಿನ ವಹಿಸ್ಕೊಂಡ್ಬಿಟ್ರೆ ಆ ಸಂಸಾರಗಳು ತುಂಬಾ ಚೆನ್ನಾಗಿರುತ್ತೆ. ಸಂಸಾರಗಳು ತುಂಬಾ ಲಾಸ್ ಆಗ್ತಾ ಇರೋದು ಏನಕ್ಕೆ ಅಂತ ಅಂದರೆ ಅಡುಗೆ ಕಲ್ತಿಲ್ಲದೆ ಇರೋದ್ರಿಂದ, ಅಡುಗೆ ಮನೆ ಜವಾಬ್ದಾರಿಯನ್ನು ವಹಿಸ್ಕೊಂಡಿಲ್ಲದೆ ಇರೋದ್ರಿಂದ. ಎಲ್ಲ ಹೆಣ್ಮಕ್ಳು ಕೂಡ ಅಡುಗೆ ಮನೆ ಜವಾಬ್ದಾರಿಯನ್ನು ವಹಿಸ್ಕೊಳ್ಳಿ. ಪ್ರತಿಯೊಬ್ಬರ ಜೀವನ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಡುಗೆ ಮನೆಯೇ ದೇವ್ರ ಮನೆ ಇದ್ದ ಹಾಗೆ. ಅಲ್ಲಿ ನಾವು ಏನು ಕೊಡ್ತೀವಿ ಎಲ್ರಿಗೂ ಅದೇ ಆರೋಗ್ಯ. ವಿಡಿಯೋ ಎಲ್ಲ ನೋಡಿದ್ರಿ ಅಲ್ವಾ, ಸ್ವಲ್ಪ ಮನೆ ಕೆಲಸ ಎಲ್ಲ, ಅಡುಗೆ ಮನೆ ಕೆಲಸ ಎಲ್ಲ ಇತ್ತು. ಸಂಜೆ ಪ್ರತಿದಿನ ಹಾಗೆಯೇ ಸಂಜೆ ಎಲ್ಲ ಅಡುಗೆ ಮನೆ ಕೆಲಸ ಎಲ್ಲ ಈ ರೀತಿ ಮುಗಿಸ್ಬಿಡ್ತೀನಿ. ಎಲ್ಲನೂ ಮಾಡಿ ಯಾವತ್ತಾದರೂ ಒಂದಿನ ಉಳ್ಕೋಬೋದು ಅಷ್ಟೇ. ಪ್ರತಿದಿನ ಮಾತ್ರ ಉಳಿಯೋದಂತೂ ಸಾಧ್ಯತೆ ಇಲ್ಲ. ಅಲ್ಲಿದಲ್ಲೇ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದುಬಿಟ್ರೆ ಮುಗೀತು. ಹುಟ್ಟಿ ಬೆಳೆದ ಮನೆ ಅನ್ನುವ ಒಂದು ಅಭಿಮಾನ ಇರುತ್ತಲ್ಲ, ಅದಂತೂ ಗ್ರೇಟ್ ಅಂತಲೇ ಹೇಳಬೇಕು. ಆ ಒಂದು ಅಭಿಮಾನಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ನನ್ನ ತವರು, ನಾನು ಹುಟ್ಟಿ ಬೆಳೆದ ಮನೆ ಅಂತ ಎಷ್ಟೊಂದು ಸ್ವಾತಂತ್ರ್ಯ ಇರುತ್ತೆ ನಾವು ಹುಟ್ಟಿ ಬೆಳೆದ ಮನೆಯಲ್ಲಿ. ನನಗೆ ಗಂಡನ ಮನೆಯಲ್ಲೂ ಸ್ವಾತಂತ್ರ್ಯ ಇದೆ ಬಿಡಿ, ಅದು ಬೇರೆ. ಆದರೆ ಅಲ್ಲಿ ಏನು ಅಂತ ಅಂದರೆ ಒಂದೊಂದು ಸಲ ನಮ್ಮಮ್ಮ ಎಲ್ಲ ಅಡುಗೆ ಮಾಡಬೇಕಾದ್ರೆ ಹೋಗಿ ಅಡುಗೆ ಮನೆಯಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ತಟ್ಟೆಲ್ಲಿ ಹಾಕ್ಕೊಂಡು ಬಂದು ತಿನ್ನೋದಿದೆಯಲ್ಲ, ಅದೇ ಬೇರೆ. ಈಗ ನಾನೇ ಮಾಡ್ತೀನಿ ಒಳಗಡೆ, ನನಗೆ ಹಂಗೆ ಎಲ್ಲರಿಗೂ ಕೊಟ್ಟೆಲ್ಲ ಆದಮೇಲೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಆದರೆ ಅಮ್ಮನ ಮನೇಲಿ ಆಗಲ್ಲ. ಅಮ್ಮ ಮಾಡಬೇಕಾದ್ರೆ ಹೋಗಿ ನಿಂತ್ಕೊಂಡು ತಟ್ಟೆ ಹಿಡ್ಕೊಂಡು ಹಾಕಿಸ್ಕೊಂಡು ಅದಕ್ಕೆ ತಿನ್ನೋ ಖುಷಿ ಇದೆಲ್ಲ ಅದು ಬೇರೆ. ಬೋಂಡ ಬಜ್ಜಿ ಎಲ್ಲ ಮಾಡಿದ್ರಂತೂ ಪಕ್ಕದಲ್ಲೇ ನಿಂತ್ಕೊಂಡು ಗರಂ ಗರಂ ಅಂತ ಮಾಡುವಂಥದ್ದನ್ನು ಅಲ್ಲೇ ಬಿಸಿ ಬಿಸಿಯಾಗಿ ತಗೊಂಡು ತಿನ್ನೋದು, ಈ ಥರ ಎಲ್ಲ ಚಿಕ್ಕ ಚಿಕ್ಕ ಅಭ್ಯಾಸಗಳು ತವ್ರ ಮನೆಯಲ್ಲಿ ಇರುತ್ತೆ ಹೆಣ್ಮಕ್ಳಿಗೆ. ಅದೇ ಗಂಡನ ಮನೆಗೆ ಬಂದಿದ ತಕ್ಷಣ ಏನು ಮಾಡ್ತಾರೆ, ಅದೆಲ್ಲ ಬಿಟ್ಟೋಗುತ್ತೆ. ಯಾಕೆಂದರೆ ಅಲ್ಲಿನ ಜವಾಬ್ದಾರಿನೇ ಬೇರೆ, ಅಮ್ಮನ ಮನೆಯಲ್ಲಿರುವಂತಹ ಒಂದು ವ್ಯಕ್ತಿತ್ವನೇ ಬೇರೆ ಆಗುತ್ತೆ. ಗಂಡನ ಮನೆಗೆ ಬಂದಾಗಲೇ ಬೇರೆ ಆಗುತ್ತೆ. ಅಲ್ಲಿ ಜವಾಬ್ದಾರಿ ಅಂತ ಹೇಳಿ ಬಂದ್ಬಿಡುತ್ತೆ. ಎಲ್ಲ ನಾವೇ ನೋಡಬೇಕು ಮನೆಯಲ್ಲಿ, ಎಲ್ಲರಿಗೂ ಕೂಡ ನಾವೇ ಸಂಭಾಳಿಸ್ಬೇಕಾದಾಗ ನಮ್ಮ ವ್ಯಕ್ತಿತ್ವ ಕೂಡ ಚೇಂಜ್ ಆಗಿರುತ್ತೆ.
ಇವತ್ತಿನ ವಿಡಿಯೋ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನೀವು ಕೂಡ ಕಮೆಂಟಲ್ಲಿ ಹಾಕಿ ತವರು ಮನೆ ಅನುಭವವನ್ನು ನೀವು ಕೂಡ ಶೇರ್ ಮಾಡಿ. ಇನ್ನು ಭಾಳಷ್ಟು ಇರುತ್ತೆ. ಒಂದೊಂದ್ಸಲಿ ನನಗೆ ಬರೀ ನಾನು ರೆಸಿಪಿನೇ ಹಾಕ್ತಾ ಇರ್ತೀನಿ, ಮಾತನಾಡೋದು ಬಹಳ ಕಡಿಮೆ ಮಾತಾಡ್ತೀನಿ. ಅದಕ್ಕೆ ಇನ್ಮೇಲಿಂದ ಸ್ವಲ್ಪ ಮಾತಾಡೋದನ್ನು ಕೂಡ ವಿಡಿಯೋಗಳನ್ನ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಎಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳು.